ರಮಣ, ಈಗ ಮುಂಚಿನ ಥರ ಇಲ್ಲ. ವ್ಯವಹಾರ ಎಲ್ಲ ತುಂಬ ಕಾಂಪ್ಲಿಕೇಶನ್ ಆಗಿದೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಒಬ್ಬ ಜಿಗರಿರೋಂಥ ಹುಡುಗ ಬೇಕು. ಒಬ್ಬ ಹುಡುಗ ಇದ್ದಾನೆ, ಕರ್ಕೊಂಡ್ಬರ್ತೀನಿ. ಏನು ಮಾಡ್ತಿದ್ಯಾ? ಸೈಲೆನ್ಸರ್ ಲೂಸ್ ಇದೆ ಗುರು, ಟೈಟ್ ಮಾಡ್ತಿದ್ದೀನಿ. ಮಗನ ಏನಾದರೂ ಹಾಳಾಗಬೇಕು, ಅದೇ ಸೈಲೆನ್ಸರ್ ಬಿಚ್ಚಿ ಹೊಡಿತೀನಿ. ಅಣ್ಣ, ಊಟ ರೆಡಿ. ಬಂದೇರ. ಮಲ್ಪೆ ಫಿಶ್ ಟೆಂಡರ್ಶಿಪ್ನ ದೊಡ್ಡ ಹೆಸರು ಭಂಡಾರಿ. ತಾನ್ ಕಟ್ಟಿ ಬೆಳೆಸಿರೋ ಸಾಮ್ರಾಜ್ಯನ ಕಿತ್ತು ತಿನ್ನೋ ತಿಮಿಂಗಳಗಳಿರೋ ಈ ಸಮುದ್ರದಲ್ಲಿ ಬಲ ಕಳ್ಕೊಂಡಿರೋ ಈ ಭಂಡಾರಿ ಬಲಗೈಯಾಗಿ ಜೀವಣ್ಣ ನಿಂತ. ತಡಿಬೇಡ ಈ ಕಡಲ ಮಗನು ಇವ, ಇಟ್ಟಾಯ್ತು ಹೆಜ್ಜೆ ಇವನು ಬರಸಿಡಿಲು ಬಳಿದಂತೆ. ಭಂಡಾರಿ ವಿರುದ್ಧ ಬೆಳೀತಿದ್ದ ಪ್ರತಿಸ್ಪರ್ಧಿಗಳು ಜೀವಣ್ಣನ ರಭಸಕ್ಕೆ ಮೂಲೆ ಗುಂಪಾದ್ರು. ಕಥೆಗೆ ಲಿಪಿಯೂ ಇಲ್ಲ ನಿನಗೆ ಯಾವ ಏಳುವೀರು. ಫೀಲ್ಡಲ್ಲಿ ತುಂಬ ದೌಲತ್ ತೋರಿಸ್ತಿದೀಯಾ, ಹುಷಾರು. ಫೀಲ್ಡಲ್ಲಿ ದೌಲತ್ ತೋರಿಸ್ಬೇಕು, ಇಲ್ಲಾಂದ್ರೆ ಸಡೆಗಳೆಲ್ಲ ಹೆಡೆತ್ಬಿಡ್ತವೆ. ಎಲ್ಲಮ್ಮ ನಿನ್ ಮಗ ಜೀವ? ಅವ ಮನೇಲಿಲ್ಲ. ಎಂತಾಯ್ತು ಸರ? ರೌಡಿಗಳ ಜೊತೆ ನಮ್ಮ ಕೆಲಸ ಇದ್ದೇ ಇರುತ್ತೆ. ಅವನ್ ಬಂದ್ಮೇಲೆ ಸ್ಟೇಷನ್ಗೆ ಬರಕ್ಕೆ ಹೇಳಮ್ಮ. ಈ ಸೋಲು ಗೆಲುವಿನ ಕಾಳಗದಲ್ಲಿ ಜೀವಣ್ಣ ಕಾನೂನು ಸಮಾಜದ ದೃಷ್ಟಿಯಲ್ಲಿ ರೌಡಿಯಾದ. ಎಂತದಪ್ಪ ವರ್ಷಿ ತಿಂದದ್ದು ಹೆಚ್ಚಾಯ್ತಾ? ಇಲ್ಲಣ್ಣ, ನಿಮ್ಮ ಹುಡುಗ್ರೆ ಬೋಟ ನಿನ್ನ ಅಪ್ಪಂದ. ಯಾವನವನು? ಕಡಿತೀನಿ ಅಂದಾನೆ ಅವನು. ನೀವು ನಮ್ಮ ಲೈನ್ಗೆ ಬಂದು ಬಲೆ ಹಾಕಿದ್ರೆ ನಮ್ಗೆಲ್ ಮೀನು ಸಿಗುತ್ತೆ ಹೇಳಿ? ಮೀನ್ ಸಿಕ್ಕಿಲ್ಲ ಅಂತ ನಾನೆಂತ ಮಾಡ್ಲಿ? ಅದಕ್ಕೆ ನಾವು ನಿಮ್ಮ ಬೋಟ್ ಹಿಡ್ದಿರೋದು. ಹಿಡಿತ್ಯಾ? ಬೋಟ್ ಹಿಡಿತ್ಯಾ? ಬೋಟ್ ಹಿಡಿತೀರಾ? ಅಣ್ಣ ಬೋಟ್ ಹಿಡ್ದಿ ತವನಣ್ಣ. ಚಾಕು ಇಟ್ಕೊಂಡೆ ನೀನು ರೌಡಿ ಶೀಟರ್ ಆಗ್ಬಿಟ್ಟಿಲ್ಲ. ನಾಳೆಯಿಂದ ರೌಡಿ ಶೀಟರ್ ಹೆಸರು ಚೇಂಜ್ ಆಯ್ತಲ್ಲ. ಜೀವ ಜೀವ ಭಯ ಆಗ್ತಿಲ್ಲ ಅಲ್ಲ? ನಾಳೆಯಿಂದ ಆಗತ್ತೆ. ಭಯ ಆಗತ್ತೆ. ಜಾಸ್ತಿ ಹೊತ್ತು ಉಗ್ಳು ಗಂಟ್ಲಲ್ಲಿ ಇಟ್ಕೋಬೇಡ, ನುಂಗ್ಬಿಡು. ನಾ ಫೀಲ್ಡಿಗೆ ಎಂಟ್ರಾಗ್ ಆಗಿದೆ. ನಾಳೆಯಿಂದ ಉಗ್ಳು ನುಂಗೋದಕ್ಕೂ ಟೈಮ್ ಇರಲ್ಲ. ಈ ದ್ವೇಷ ಸಂಘರ್ಷ ಸಮುದ್ರ ತೀರಕ್ಕೆ ಸೀಮಿತವಾಗಿರದೆ ಮನೆಯವರೆಗೂ ಬಂತು.
ಯಾರು ನೀವು? ಯಾರೋ ನೀವೆಲ್ಲ ಎಂತಕ್ ಬಂದದ್ದು? ಏ- ಅಮ್ಮ! ಪವಿ! ಪವಿ! ನಮ್ಮ ಹುಡುಗನ ಮೇಲೆ ಕೈ ಮಾಡ್ತಾನ ಅವನು. ನಿನ್ನ ಮಗಂಗೆ ಹೇಳು, ರಸ್ತೆಯಲ್ಲಿ ಹೆಣ ಆಗೋಗ್ಬಿಡ್ತಾನೆ. ಪವಿ! ಪವಿ ಮೇಲ್ ಕೈ ಮಾಡಿದ ದ್ವೇಷಕ್ಕೆ ಜೀವಣ್ಣ ಮುಂದೇನಾಗ್ಬೋದು ಅನ್ನೋ ಅರಿವಿಲ್ದೆ ಅವನ್ನ ಅಟ್ಟಾಡಿಸಿ ಸಮುದ್ರ ತೀರದಲ್ಲಿ ಚುಚ್ಚಿ ಕೊಂದ.